ನಮಸ್ಕಾರ. ಇವತ್ತು ನಾವು ಪುಣೆ ಹತ್ರ ಇಂದ್ರಾಯಣಿ ನದಿ ಮೇಲಿದ್ದ ಕುಂದಮಾಲಾ ಸೇತುವೆ ಕುಸಿದು ಬಿದ್ದ ಘಟನೆ ಬಗ್ಗೆ ಆಳವಾಗಿ ಮಾತಾಡೋಣ ಅಂತಿದ್ದೀವಿ. ಹೌದು, ನಿಜಕ್ಕೂ ಒಂದು ದುರದೃಷ್ಟಕರ ಘಟನೆ ಇದು. ನಾವು ಮುಖ್ಯವಾಗಿ ಪುಣೆ ಸೇತುವೆ ಕುಸಿತ, ದುರಂತ ಮತ್ತು ಪರಿಣಾಮಗಳು ಅನ್ನೋ ಒಂದು ವರದಿ ಇದೆಯಲ್ಲ, ಅದನ್ನ ನೋಡ್ಕೊಂಡು ಮಾತಾಡ್ತಾ ಇದ್ದೀವಿ. ಅದೇ ಆಧಾರ. ನಮ್ಮ ಉದ್ದೇಶ ಏನಂದ್ರೆ, ಯಾಕೀಗಾಯ್ತು, ತಕ್ಷಣಕ್ಕೆ ಆದ ಪರಿಣಾಮಗಳೇನು, ಆಮೇಲೆ ಇದು ಒಟ್ಟಾರೆಯಾಗಿ ಯಾವ ಪ್ರಶ್ನೆಗಳನ್ನ ಎತ್ತಿತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದು. ಸರಿ. ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಇದು ಸುಮಾರು 30 ವರ್ಷ ಹಳೆ ಸೇತುವೆ ಅಂತೆ. ಹೌದು. ಕಟ್ಟಿದ್ದು ಬರೀ ಪಾದಚಾರಿಗಳಿಗೆ ಅಂತೆ. ಆದ್ರೆ ಆಕ್ಚುಲಿ ಇಲ್ಲಿ ಬೈಕ್ಗಳೆಲ್ಲ ಓಡಾಡ್ತಾ ಇದ್ವು ಅಂತ ವರದಿ ಹೇಳುತ್ತೆ. ಹೌದು, ಅದೇ ಒಂದು ದೊಡ್ಡ ಸಮಸ್ಯೆ ಆಗಿರ್ಬೋದು. ಸರಿ, ಮೊದಲು ಘಟನೆ ಬಗ್ಗೆನೇ ನೋಡೋಣ. ಜೂನ್ 15, 2025 ಅಲ್ವಾ? ಮಧ್ಯಾಹ್ನ ಸುಮಾರು 3:30ಕ್ಕೆ. ಹೌದು, ಸರಿಸುಮಾರು ಅದೇ ಸಮಯಕ್ಕೆ ಪುಣೆ ಜಿಲ್ಲೆಯ ಇಂದ್ರಾಯಣಿ ನವಿ ಮೇಲಿನ ಕುಂದಮಾಲಾ ಪಾದಚಾರಿ ಸೇತುವೆ ಇದ್ದಕ್ಕಿದ್ದ ಹಾಗೆ ಕುಸಿದು ಹೋಗಿದೆ. ಆಗ ಅಲ್ಲಿ ಜನ ಇದ್ರು ಅಲ್ವಾ? ಪಾದಚಾರಿಗಳು, ಆಮೇಲೆ ನೀವು ಹೇಳಿದ ಹಾಗೆ ಟೂ ವೀಲರ್ನವರು ಕೂಡ. ಖಂಡಿತ. ವರದಿಯ ಪ್ರಕಾರ ಸೇತುವೆಯ ಕಬ್ಬಿಣದ ಭಾಗಗಳು ಅಂದ್ರೆ ಅದರ ಸ್ಟ್ರಕ್ಚರು ಬಹುಶಃ ಭಾರ ತಡೆಯೋಕೆ ಆಗದೇ ಮುರಿದು ಹೋಗಿದೆ. ಎಷ್ಟೋ ಜನ ನದಿಗೆ ಬಿದ್ದಿದ್ದಾರೆ. ಅಯ್ಯೋ, ಹಾಗಾದ್ರೆ ಸಾವು ನೋವಿನ ಬಗ್ಗೆ ಏನ್ ಮಾಹಿತಿ ಇದೆ? ಆರಂಭದಲ್ಲಿ ಸ್ವಲ್ಪ ಗೊಂದಲ ಇತ್ತಂತಲ್ಲ? ಹೌದು, ಆರಂಭದಲ್ಲಿ ಅಂಕಿ ಅಂಶಗಳು ಸ್ವಲ್ಪ ಬೇರೆ ಬೇರೆ ಬಂದುವು. ಕೆಲವು ಕಡೆ 2 ಸಾವು 32 ಜನಕ್ಕೆ ಗಾಯ ಅಂದ್ರು. ಇನ್ನು ಕೆಲವು ಕಡೆ 4 ಸಾವು 50ಕ್ಕೂ ಹೆಚ್ಚು ಜನಕ್ಕೆ ಗಾಯ ಅಂತ ಬಂತು. ಗಾಯಗೊಂಡವರಲ್ಲಿ ಏನಿಲ್ಲ ಅಂದ್ರೂ ಒಂದು 6 ಜನರ ಸ್ಥಿತಿಯಂತೂ ತುಂಬಾ ಗಂಭೀರವಾಗಿತ್ತು. ರಕ್ಷಣಾ ಕಾರ್ಯ ಹೇಗೆ ನಡೀತು? ಅದು ತಕ್ಷಣವೇ ಶುರುವಾಯಿತು. NDRF ಅಂದ್ರೆ ನಮ್ಮ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಇದೆಯಲ್ಲ, ಅವರು ಮತ್ತೆ ಸ್ಥಳೀಯ ತಂಡಗಳು ಎಲ್ರೂ ಸೇರಿ ರಕ್ಷಣಾ ಕಾರ್ಯ ಶುರು ಮಾಡಿದ್ರು. ಸ್ವಲ್ಪ ಹೊತ್ತು ಕೆಲವರು ಕಾಣೆಯಾಗಿದ್ದಾರೆ ಅನ್ನೋ ಸುದ್ದಿ ಕೂಡ ಇತ್ತು. ಅಂದ್ರೆ ಪರಿಸ್ಥಿತಿ ಎಷ್ಟು ಗಂಭೀರವಾಗಿತ್ತು, ಎಷ್ಟು ಗೊಂದಲ ಇತ್ತು ಅಂತ ಗೊತ್ತಾಗುತ್ತೆ. ನಿಜಕ್ಕೂ ಆಘಾತಕಾರಿ. ಸರಿ, ಈ ಸೇತುವೆ 30 ವರ್ಷ ಹಳೇದು ಅಂತ ಹೇಳಿದ್ರಿ. ಯಾಕೆ ಹೀಗೆ ಕುಸಿತು, ಕಾರಣಗಳೇನು ಅಂತ ವರದಿ ಹೇಳುತ್ತೆ? ವರದಿ ಹಲವು ವಿಷಯಗಳನ್ನ ಹೇಳುತ್ತೆ. ಮುಖ್ಯವಾಗಿ ಸೇತುವೆ ತುಂಬಾ ಹಳೇದಾಗಿತ್ತು ಮತ್ತೆ ಅದರ ಸ್ಥಿತಿ ಅಂದ್ರೆ ಕಂಡೀಷನ್ ತುಂಬಾ ಹಾಳಾಗಿತ್ತು. ಹಾಳಾಗಿತ್ತು ಅಂದ್ರೆ ತುಕ್ಕು ಹಿಡಿದಿತ್ತು, ಸೆವೆದ್ ಹೋಗಿತ್ತು, ಇದೆಲ್ಲ ಸ್ಪಷ್ಟವಾಗಿ ಕಾಣ್ತಾ ಇತ್ತು ಅಂತ ವರದಿಯಲ್ಲಿದೆ. ಅಂದ್ರೆ ಇದು ಸಡನ್ ಆಗಿ ಆಗಿದ್ದಲ್ಲ, ಮುಂಚೆನೇ ಸೂಚನೆಗಳಿದ್ವಾ? ಖಂಡಿತ. ವರದಿ ಅದನ್ನೇ ಒತ್ತಿ ಹೇಳುತ್ತೆ. ಸ್ಥಳೀಯರು ಮತ್ತೆ ಕೆಲವು ತಜ್ಞರು ಕೂಡ ಈ ಸೇತುವೆ ಸ್ಥಿತಿ ಸರಿಯಿಲ್ಲ, ಇದು ಅಪಾಯಕಾರಿ ಅಂತ ಅಧಿಕಾರಿಗಳಿಗೆ ಮುಂಚೆನೇ ಎಚ್ಚರಿಕೆ ಕೊಟ್ಟಿದ್ರಂತೆ. ಓಹೋ. ವಿಶೇಷವಾಗಿ ಮಾನ್ಸೂನ್ ಟೈಮ್ ಇದೆಯಲ್ಲ, ಆಗ ಜನ ಜಾಸ್ತಿ ಬರ್ತಾರೆ, ಆಗಂತೂ ಇದು ಡೇಂಜರ್ ಅಂತ ಹೇಳಿದ್ರಂತೆ. ಆದ್ರೆ ಆ ಎಚ್ಚರಿಕೆಗಳನ್ನ ಯಾರು ಅಷ್ಟು ಗಂಭೀರವಾಗಿ ತಗೊಂಡಿಲ್ಲ ಅನ್ನೋದೊಂದು ಆರೋಪ. ಎಚ್ಚರಿಕೆಗಳನ್ನ ನಿರ್ಲಕ್ಷ್ಯ ಮಾಡಿದ್ರು ಅಂದ್ರೆ ಇದು ನೇರವಾಗಿ ನಿರ್ವಹಣೆಯ ವೈಫಲ್ಯ ಅಲ್ವಾ? ಹೌದು, ಖಂಡಿತ. ಇದು ಬರೀ ಆ ಒಂದು ಸೇತುವೆಯ ನಿರ್ವಹಣೆ ಫೇಲ್ಯೂರ್ ತರ ಕಾಣ್ತಿಲ್ಲ. ಬದಲಿಗೆ ಇದು ಒಂದು ದೊಡ್ಡ ಸಮಸ್ಯೆಯ ಭಾಗ ಇರಬಹುದು. ದೊಡ್ಡ ಸಮಸ್ಯೆ ಅಂದ್ರೆ ನಮ್ಮ ದೇಶದಲ್ಲಿ ಒಟ್ಟಾರೆಯಾಗಿ ಮೂಲಸೌಕರ್ಯಗಳ ನಿರ್ವಹಣೆ ಇದೆಯಲ್ಲ, ಅದರಲ್ಲಿ ಎಲ್ಲೋ ಒಂದ್ ಕಡೆ ವ್ಯವಸ್ಥಿತವಾದ ನಿರ್ಲಕ್ಷ್ಯ ಇದೆಯಾ ಅನ್ನೋ ಪ್ರಶ್ನೆ ಏಳುತ್ತೆ. ಪ್ರವಾಸಿ ತಾಣಗಳಲ್ಲಿ, ಅದರಲ್ಲೂ ಈ ಮಳೆಗಾಲದಂತಹ ಸಮಯದಲ್ಲಿ ಸೇಫ್ಟಿ ಬಗ್ಗೆ ಎಷ್ಟು ಗಮನ ಕೊಡ್ತೀವಿ? ಹೌದು. ಎಚ್ಚರಿಕೆಗಳನ್ನ ಯಾಕೆ ಗಂಭೀರವಾಗಿ ಪರಿಗಣಿಸಲ್ಲ? ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ. ಇಷ್ಟು ದೊಡ್ಡ ದುರಂತ ಆದ್ಮೇಲೆ ಸರ್ಕಾರದ ಕಡೆಯಿಂದ, ಅಧಿಕಾರಿಗಳ ಕಡೆಯಿಂದ ಏನು ಪ್ರತಿಕ್ರಿಯೆ ಬಂತು? ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ತಕ್ಷಣ ಸಂತಾಪ ಸೂಚಿಸಿದ್ರು. ರಕ್ಷಣಾ ಕಾರ್ಯಕ್ಕೆಲ್ಲ ಬೇಕಾದ ಸಹಾಯ ಮಾಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಕೇಂದ್ರ ಸಚಿವ ರಾಮದಾಸ್ ಅಠಾವಳೆ ಅವರು ಇದೊಂದು ಎಚ್ಚರಿಕೆ ಗಂಟೆ, ರಾಜ್ಯದಲ್ಲಿರೋ ಎಲ್ಲ ಹಳೆಯ ಅಪಾಯಕಾರಿ ಸೇತುವೆಗಳನ್ನ ತಪಾಸಣೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ರಾಜಕೀಯವಾಗಿಯೂ ಕೆಲವು ಟೀಕೆಗಳು ಬಂದಿವೆ ಅಂತ ವರದಿ ಹೇಳುತ್ತಲ್ವಾ? ಹೌದು. ವರದಿನಲ್ಲಿ ಉಲ್ಲೇಖಿಸಿರುವ ಹಾಗೆ ಸಂಜಯ್ ರಾವತ್ ಅವರಂತಹ ನಾಯಕರು, ಸ್ಥಳೀಯ ನಾಯಕರಾದ ಅಜಿತ್ ಪವಾರ್ ಅವರು ಈ ಘಟನೆಗೆ ಸ್ಪಂದಿಸೋದು ಸ್ವಲ್ಪ ನಿಧಾನ ಆಯ್ತು ಅನ್ನೋ ಹಾಗೆ ಟೀಕೆ ಮಾಡಿದ್ದಾರೆ. ನಾವು ಇದನ್ನ ವರದಿಯಲ್ಲಿದ್ದ ಹಾಗೆ ಹೇಳ್ತಾ ಇದ್ದೀವಿ, ಯಾವುದೇ ಪಕ್ಷಪಾತ ಇಲ್ಲದೆ. ಸರಿ. ಹೌದು, ಇಂಥ ಟೀಕೆಗಳು ಬರೋದು ಸಹಜ. ಆದ್ರೆ ದೊಡ್ಡ ಚಿತ್ರಣ ನೋಡಿದ್ರೆ ಈ ಘಟನೆ ದೇಶಾದ್ಯಂತ ಮೂಲಸೌಕರ್ಯಗಳ ಸುರಕ್ಷತೆ ಬಗ್ಗೆ ಚರ್ಚೆಯನ್ನಂತೂ ಮತ್ತೆ ಮುನ್ನೆಲೆಗೆ ತಂದಿದೆ. ಈಗ ತನಿಖೆ ನಡೀತಿದ್ಯಲ್ಲ, ಅದರಿಂದ ಏನ್ ಗೊತ್ತಾಗ್ಬೋದು? ಹೌದು, ತನಿಖೆ ನಡೀತಿದೆ. ಸೇತುವೆ ಕಟ್ಟಿದ್ರಲ್ಲೇನಾದ್ರೂ ದೋಷ ಇತ್ತಾ, ಅಥವಾ ಅತಿಯಾದ ಭಾರ ಅಂದ್ರೆ ಓವರ್ಲೋಡಿಂಗ್ ಕಾರಣನಾ, ಅಥವಾ ಎರಡೂ ಕಾರಣನಾ ಅಂತ ತನಿಖೆಯಿಂದ ಗೊತ್ತಾಗ್ಬೇಕು. ಆದ್ರೆ ತನಿಖೆ ವರದಿ ಬರೋವರೆಗೂ ಕಾಯೋದು ಬೇಡ. ಮುಂದೆ ಮಳೆಗಾಲ ಬರ್ತಾ ಇದೆ.
ಅದಕ್ಕೂ ಮುಂಚೆ ಅಪಾಯದ ಇರೋ ಸೇತುವೆಗಳನ್ನ ಗುರ್ತಿಸೋದು, ರಿಪೇರಿ ಮಾಡೋದು, ಸುರಕ್ಷತಾ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸೋದು ಇದೆಲ್ಲ ತಕ್ಷಣ ಆಗ್ಬೇಕಿದೆ. ಹಾಗಾದ್ರೆ ಒಟ್ಟಾರೆಯಾಗಿ ನಾವಿವತ್ತು ಮಾತಾಡಿದ್ದನ್ನ ಸಾರಾಂಶ ಮಾಡಿದ್ರೆ ಪುಣೆಯ ಕುಂದಮಾಲ ಸೇತುವೆ ದುರಂತ, ಅದರ ಹಿಂದೆ ಇರಬಹುದಾದ ಕಾರಣಗಳು ಅಂದ್ರೆ ನಿರ್ಲಕ್ಷ್ಯ, ಅತಿಯಾದ ಭಾರ, ನಡೀತಾ ಇರೋ ತನಿಖೆ, ಆಮೇಲೆ ಇದು ಎತ್ತಿರೋ ಮೂಲಸೌಕರ್ಯ ಸುರಕ್ಷತೆಯ ದೊಡ್ಡ ಪ್ರಶ್ನೆಗಳು. ಹೌದು. ಕೊನೆಯದಾಗಿ ಒಂದು ಪ್ರಶ್ನೆ ನಮ್ಮೆಲ್ಲರ ಆಲೋಚನೆಗೆ. ಅಭಿವೃದ್ಧಿ ಬೇಕು, ಪ್ರವಾಸೋದ್ಯಮ ಬೆಳಿಬೇಕು, ಎಲ್ಲ ಸರಿ. ಆದ್ರೆ ಈ ಓಟದಲ್ಲಿ ಜನರ ಜೀವಕ್ಕೆ ಸಂಬಂಧಪಟ್ಟ ಮೂಲಭೂತ ಸುರಕ್ಷತೆಯನ್ನ ನಾವು ಮರೀತಾ ಇದೀವಾ? ಬಹಳ ಮುಖ್ಯವಾದ ಪ್ರಶ್ನೆ. ಅಥವಾ ಏನಾದ್ರೂ ಅನಾಹುತ ಆಗೋಕ್ ಮುಂಚೆನೆ ಸ್ಥಳೀಯರು, ತಜ್ಞರು ಕೊಡೋ ಎಚ್ಚರಿಕೆಗೆ ನಮ್ಮ ವ್ಯವಸ್ಥೆಗಳು ಸರಿಯಾಗಿ ಸ್ಪಂದಿಸೋದು ಯಾವಾಗ? ಇದನ್ನ ನಾವೆಲ್ಲ ಯೋಚಿಸ್ಬೇಕು. ಈ ಪ್ರಶ್ನೆಯೊಂದಿಗೆ ಇವತ್ತಿನ ಚರ್ಚೆ ಮುಗಿಸೋಣ.